ಎಲ್ಲರಿಗೂ ನಮಸ್ಕಾರ. ನಾನು ಮಧುರ. ಈ ವಿಡಿಯೋ ರಾಗಿಗುಡ್ಡ ಟೆಂಪಲ್ ವಿಶೇಷತೆ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಬನ್ನಿ ಶುರು ಮಾಡುವ. ದೇವಸ್ಥಾನಕ್ಕೆ ಹೋಗ್ತಿದ್ದಾಗೇ ಲೆಫ್ಟ್ ಸೈಡಲ್ಲಿ ನಿಮಗೊಂದು ದೊಡ್ಡ ಮರ ಸಿಗ್ತದೆ. ಆ ಮರದಲ್ಲಿ ಒಂದು ಚಿಕ್ಕ ಹೂ ಇದೆ. ಆ ಹೂ ಹೆಸರೇ ಪುಷ್ಪಲಿಂಗ. ನೀವು ಆ ಹೂನ ಎಲ್ಲಾದರೂ ನೋಡಿದಿದ್ರೆ ಅಥವಾ ಅದು ಹೆಂಗೆ ಕಾಣ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ದೇವಸ್ಥಾನದೊಳಗೆ ಹೋಗಿ ಎಲ್ಲ ದೇವರ ಹತ್ರ ಬೇಡ್ಕೊಂಡು ವಾಪಸ್ ಬರುವಾಗ ನಿಮಗೆ ವಾನರನ ಸೈನ್ಯ ಸಿಗ್ತದೆ. ಆ ವಾನರನ ಚೇಷ್ಟೆನೆಲ್ಲ ನೋಡಿಕೊಂಡು ಈಗ ದೇವಸ್ಥಾನದ ಮುಂಭಾಗಕ್ಕೆ ಹೋಗುವ. ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಸಣ್ಣ ದಾರಿ ಇದೆ. ಆ ದಾರಿ ಒಳಗೆ ಹೋಗ್ತಿದ್ದಾಗೆ ನಿಮಗೆ ದೊಡ್ಡ ದೊಡ್ಡ ಮರಗಳು ಹಾಗೆ ಬಂಡೆಕಲ್ಲುಗಳು, ಆ ಬಂಡೆಕಲ್ಲು ಮಧ್ಯದಲ್ಲಿ ಒಂದು ಚಿಕ್ಕ ಗಣಪತಿಯ ವಿಗ್ರಹ ಇದೆ. ಅದನ್ನೆಲ್ಲ ನೋಡಿಕೊಂಡು ಹಾಗೆ ಇನ್ನೂ ಮುಂದಕ್ಕೆ ಹೋದರೆ ತ್ರಿಮೂರ್ತಿಗಳಂತ ಕರೆಯಲಾದ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಬೃಹದಾಕಾರವಾದ ದಾಸಯನ ಶಿಲೆಯಲ್ಲಿ ರೂಪಿಸಿದ್ದಾರೆ. ಯಾರೆಲ್ಲ ಇದನ್ನು ಮಿಸ್ ಮಾಡ್ಕೊಂಡಿದ್ದೀರಿ, ಹಾಗೆಯೇ ಇನ್ನೂ ಯಾರು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಲಿಲ್ಲ ಅಂತಂದರೆ ಎಲ್ಲರೂ ವಿಸಿಟ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೆ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.